ಹಲೋ ಎವ್ರಿಬಡಿ. ನೋಡಿ, ಈ ಬುಕ್ ತೋರಿಸ್ತಾ ಇದ್ದೀವಿ. ಬುಕ್ಕನ್ನು ಹಿಡಿದನ್ನ ನೋಡ್ಕೊಳ್ಳಿ. ಫ್ರಂಟ್ ಸೈಡ್ ಆಯ್ತಲ್ಲ, ಬ್ಯಾಕ್ ಸೈಡ್ ಮತ್ತು ಇಲ್ಲಿ ಏನು ನೋಡಿದ್ರಿ, ಬುಕ್ಕಿಗೆ ಹಾಕಿರುತ್ತೆ ರ್ಯಾಪರ್. ಇದು ನೋಡಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ದಿಸ್ ಈಸ್ ರ್ಯಾಪರ್, WRAPPER. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹೌ ಟು ಕವರ್ ದ ರ್ಯಾಪರ್ ಫಾರ್ ಎನಿ ಬುಕ್ಸ್, ಐದರ್ ಇಟ್ ಮೇ ಬಿ ಟೆಕ್ಸ್ಟ್ ಬುಕ್ ಆರ್ ನೋಟ್ ಬುಕ್. ಸ್ಪೆಷಲ್ ಏನಂಗಿದ್ರೆ ರ್ಯಾಪರ್ ಹಾಕೋದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ನೋಡಿ, ಫಸ್ಟ್ ನಿಮ್ಗೆ ತೋರಿಸ್ಬಿಡ್ತೀವಿ. ರ್ಯಾಪರ್ ಹಾಕ್ಲಿಕ್ಕೆ ಏನೇನು ಬೇಕು, ಸ್ಕೇಲ್ ಬೇಕಾಗುತ್ತೆ, ಸೀಜರು ಮತ್ತು ಕಟರ್ ಅಂತ ಕರಿತೀವಿ ಎಲ್ಲರೂ ಅಲ್ವಾ. ಆದರೆ ನಾವು ಇವತ್ತು ತೋರಿಸಿಕೊಟ್ಟಿರೋದೇನಪ್ಪ ಅಂದರೆ ಏನೇನು ಬೇಡ, ನಮಗೆ ರ್ಯಾಪರನ್ನು ಹಾಕಲಿಕ್ಕೆ ಏನೇನು ಬೇಡ ಅಂದರೂ ಕೂಡ ಏನೇನು ಬೇಕಿದೆ ಅಂತ ತೋರಿಸಿದ್ವಿ. ರ್ಯಾಪರ್ ಬೇಕು, ಸೀಜರ್ ಬೇಕು, ಅಫ್ಕೋರ್ಸ್ ಸ್ಕೇಲು ಮತ್ತು ಚಾಕು ಅಥವಾ ಕಟರ್, ನೈಫ್ ಏನಾದರೂ ಸರಿ, ಇವಿಷ್ಟು ಬೇಕಿರ್ತಕ್ಕಂಥ ಎಲ್ರಿಗೂ ಗೊತ್ತು ಅಲ್ವೇ. ಆದರೆ ನಾವು ಏನೇನು ಬೇಡದೇ ಇದ್ದರೂ ಕೂಡ ರ್ಯಾಪರ್ನ ನಿಲ್ಲಿಸಬಹುದು ಕರೆಕ್ಟಾಗಿ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಈ ವಿಡಿಯೋದ ಪ್ರಯತ್ನ. ನೋಡಿ, ಗಮ್ ಬೇಕಿಲ್ಲ ಪ್ರಮುಖವಾಗಿ, ಹಾಗೆ ಟೇಪ್ ಬೇಕಿಲ್ಲ, ಹಾಗೆಯೇ ಸ್ಟ್ಯಾಪ್ಲರ್ ಕೂಡ ಬೇಕಿಲ್ಲ. ಆದರೆ ಇವು ಮೂರರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ, ಒಂದು ಸಾರಿ ನಾವು ಇಲ್ಲಿ ಹಾಕಿ ಎಲ್ಲೋ ಒಂದು ಕಡೆ ಕಾರ್ನರ್ಲೋ ಇಲ್ಲೆಲ್ಲ ಪೇಸ್ಟ್ ಮಾಡಿಬಿಟ್ರೆ ತೆಗಿಯೋಕ್ಕಾಗಲ್ಲ. ಇದು ಅಷ್ಟೇ, ಬೇರೆ ಈಗ ಪೇಜ್ ಕೂಡ ವೆಟ್ ಆಗಿಬಿಡ್ಬೋದು ಅಥವಾ ತೀರೋಗ್ಬಹುದು, ಅಥವಾ ಇದು ಹೋಗ್ತಾ ಡ್ರೈ ಆದಾಗ ಹಿಡ್ದೋಗ್ಬಿಡ್ಬೋದು. ಮತ್ತು ಇದಿದೆಯಲ್ಲ, ಇದು ತುಂಬ ಭಯಾನಕವಾದಂಥ ವಸ್ತು. ಯಾರಿಗೆ ಕಿಡ್ಸ್ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವು ಇಲ್ಲೋ ಒಂದು ಕಡೆ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಸ್ಟ್ಯಾಪಲ್ ಮಾಡಿಬಿಟ್ಟಿರ್ತಾರೆ ನೋಡಿ. ಕೆಲವರು ಪಿನ್ ಹೊಡೆದು ಆ ಮಕ್ಕಳು, ಪುಟಾಣಿ ಮಕ್ಕಳು ಹಿಂಗೆ ತೆಗಿತಿದ್ದಾಗೆ ಚುಚ್ಚಿಕೊಳ್ಳುತ್ತೆ. ಸೊ ಅದಕ್ಕೆ ನಾವು ನೋಡಿ, ಈ ಮೂರರ ಸಹವಾಸ ಬೇಡ ಅಂತ. ರ್ಯಾಪರ್ ಹಾಕಲಿಕ್ಕೆ ಜಸ್ಟ್ ನಮಗೆ ರ್ಯಾಪರ್ ಇದ್ದರೆ ಸಾಕು. ಕಟಿಂಗ್ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಒಂದು ಕಟ್ ಮಾಡುವಂಥದ್ದು ಸೀಜರು ಅಥವಾ ನೈಫ್ ಇದ್ದರೆ ಸಾಕು. ಇದೊಂದು ಸ್ಕೇಲು ಒಂದು ನೀಟಾಗಿ ಇಟ್ಕೊಂಡು ನೀರಕ್ಕೆ ಅಳತೆ ಮಾಡಲಿಕ್ಕೆಲ್ಲ ನೀಟಾಗಿಟ್ಕೊಂಡು ಕಟ್ ಮಾಡಲಿಕ್ಕೆ ಯಾವುದಾದ್ರೂ ಸರಿ ಒಂದು ರೋಲರ್ ಇದ್ದರೂ ಸಾಕು. ಸೊ ಈ ಮೂರನ್ನು ಅವಾಯ್ಡ್ ಮಾಡಿ ನಾವು ಹೇಗೆ ರ್ಯಾಪರನ್ನು ಹಾಕಬಹುದು ನೋಡಿ. ಗಮ್ಮು, ಈ ಸ್ಟ್ಯಾಪ್ಲರ್ ಪಿನ್ನು, ಈ ಟೇಪ್ಗಳು ಇಲ್ಲದೇ ಇದ್ದರೂ ಕೂಡ ನಾವು ಹೇಗೆ ರ್ಯಾಪರನ್ನು ಕವರ್ ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಇವತ್ತಿನ ವಿಡಿಯೋ ನೋಡಿ. ಸ್ನೇಹಿತರೆ, ತೋರಿಸ್ತೇನೆ ನೋಡಿ. ಮೊದಲಿಗೆ ನಾವು ರ್ಯಾಪರ್ ತಗೊಂಡು ಯಾಕೆ ಇದೊಂದು ವಿಡಿಯೋ ಬೇಕಿತ್ತ ಅಂತೀರಿ. ಎಷ್ಟೋ ಜನರಿಗೆ ತುಂಬ ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿರಲ್ಲ, ಸರಿಯಾಗಿ ಗೊತ್ತಿರಲ್ಲ, ಇನ್ನೂ ಕೂಡ ಇವೇನಲ್ಲೂ ಮಾಡ್ಬೋದು ಅಂತ ಗೊತ್ತಿರಲಿಕ್ಕಿಲ್ಲ. ಇನ್ನು ನಮಗಿಂತ ಅದ್ಭುತವಾಗಿ ರ್ಯಾಪರ್ ಕವರ್ ಮಾಡೋರು ಇರ್ತಾರೆ, ಇಲ್ಲ ಅಂತ ಏನಲ್ಲ. ನೋಡೋಣ, ಒಳ್ಳೆಯ ವಿಚಾರಗಳನ್ನು ನಾವು ಕೂಡ ಕಲಿಯೋಣ. ಅದು ನಮಗೆ ಗೊತ್ತಿರೋದು ಏನಿದೆಯೋ ಅದನ್ನು ಒಂದಷ್ಟು ಇದು ಕೂಡ ಯಾರಿಗೂ ಗೊತ್ತಿರಲ್ವೋ ಅವ್ರಿಗೆ ತಿಳಿಸುವಂಥ ಪ್ರಯತ್ನ. ರ್ಯಾಪರ್ ಕವರ್ನ ತಗೊಳ್ತೀರಿ, ಆಲ್ರೆಡಿ ಡಿಫ್ರೆಂಟಾಗಿ ಬೇರೆ ವೆರೈಟೀಸ್ ಥರ ಎಲ್ಲ ಸಿಗ್ತದೆ. ನೀವೇನೋ ಈ ರೋಲರ್ನಲ್ಲಿ ತಗೊಂಡ್ರೆ, ಇದೇ ಬ್ರ್ಯಾಂಡ್ ತಗೋಬೇಕು ಅಂತೇನಿಲ್ಲ, ಪರಿಸ್ಥಿತಿ ಏನೇನು ಅವ್ರಿಗೆ ವ್ಯವಸ್ಥೆ ಇರೋದು ಅದು ತಗೊಂಡ್ರೆ ಸಾಕು. ನೋಡಿ, ತಗೊಂಡು ಈ ಮೊದಲಿಗೆ ಅಳತೆ ಇಟ್ಕೊಳ್ತೀರಿ. ಎಷ್ಟು ಬೇಕಿದೆಯೋ ಅದನ್ನು ಕವರ್ ಮಾಡಲಿಕ್ಕೆ ಇಷ್ಟನ್ನು ತಗೊಂಡು ನಾವೇನು ಮಾಡೋಣ, ಈ ಬುಕ್ಕನ್ನು ತೆಗೆದುಬಿಡೋಣ. ಇಷ್ಟಕ್ಕೆ ಅಳತೆ ಮಾಡ್ಕೊಳ್ಳಿಕ್ಕೆ ನೋಡಿ. ಹಾಗೆಯೇ ಇಲ್ಲೇನಿದೆ ಸ್ಕೇಲನ್ನು ಇಲ್ಲಿ ಇಟ್ಕೊಳ್ತೀವಿ. ಇಟ್ಕೊಂಡು ಮೇಲ್ಗಡೆ ಇರುವಂಥ ಕವರನ್ನು ತೆಗೆದುಬಿಟ್ಟು ಅಳತೆ, ಕಟ್ಟರು ಅಥವಾ ಬ್ಲೇಡು ಏನಾದರೂ ಇದ್ದರೆ ನೀವೇನು ಮಾಡಿ ಲೈಟಾಗಿ ಅದನ್ನು ಎಳ್ಕೊಂಡ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ನೀಟಾಗಿರಲಿ. ಮಕ್ಳ ಕೈಯಲ್ಲಿ ಕೊಡೋದು ಬೇಡ, ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದೇ ಬೇಡ. ಪೇರೆಂಟ್ಸು ಒಂದಷ್ಟು ಕಲಿತ್ರೆ, ಅಥವಾ ದೊಡ್ಡ ಮಕ್ಕಳು ಹೈಸ್ಕೂಲು ಅಥವಾ ಏನೋ ಕಾಲೇಜವ್ರು ಇರ್ತೀರಿ, ಅವರು ಅಥವಾ ಪೇರೆಂಟ್ಸು ಇದನ್ನು ಕಲಿತ್ಕೊಂಡ್ರೆ ಸಾಕು. ಮಕ್ಕಳಿಗೆ ರ್ಯಾಪರು ಯಾಕೆ ಬೇಕು ಅಂತಂದರೆ, ಕವರು ಆಗಿದ್ದರೆ ಚೆನ್ನಾಗಿರುತ್ತೆ, ಮತ್ತು ಯಾವತ್ತೂ ಕೂಡ ಬುಕ್ಕು ಗಲೀಜಾಗೋಲ್ಲ, ಇಲ್ಲ ತೇವ ಇದ್ದರೂ ಕೂಡ ಹಾಳಾಗೋಲ್ಲ. ಇಂಥ ಕಾರಣಗಳಿಗಾಗಿ ನಮಗೆ ರ್ಯಾಪರ್ ಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತೀವಿ. ನೋಡಿ, ಸ್ವಲ್ಪ ತಿಕ್ಕಾಗಿ ಎಳಿಬೇಕು. ಅಲ್ಲಿ ಏನಾದರೂ ನೋಡಿ, ಆಯಿತು. ಸಿಂಪಲ್ ಕಟ್ ಮಾಡ್ಕೊಂಡ್ವಿ. ಕಟ್ ಮಾಡಿದ ನಂತರದಲ್ಲಿ ಇದನ್ನು ಒಂದು ಕಡೆ ಸೈಡ್ಗಿಡಿ.
ಸೈಡ್ಗಿಟ್ಟ ಮೇಲೆ ನಮಗೆ ಇನ್ನು ಸ್ಕೇಲ್ನ ಅವಶ್ಯಕತೆ ಇಲ್ಲ, ಯಾಕೆ ಒಂದು ನೇರಕ್ಕೆ ಕಟ್ಟಾಗಲಿ ಅಂತ ಬಳಸಿದ್ವಿ. ನೋಡಿ ಇವಾಗ ಬುಕ್ಕನ್ನು ತಗೊಳ್ತೀವಿ. ಬುಕ್ಕನ್ನು ತಗೊಂಡು ಸ್ನೇಹಿತರೆ, ನಮಗೆ ಟೇಪ್ ಬೇಡ, ಗಮ್ ಬೇಡ, ಸ್ಟ್ಯಾಪ್ಲರ್ ಪಿನ್ ಬೇಡ ಅಂತ ಹೇಳಿದ್ವಲ್ಲ, ಹಾಗಾಗಿ ಅಳತೆ ಮೊದಲೇ ಇಟ್ಕೊಂಡಿದ್ವಿ. ಇದು ನಾನು ಲಾಂಗ್ ಬುಕ್ ತಗೊಂಡಿದ್ದೀನಿ. ಆ ಬುಕ್ಕು ಯಾವ್ಯಾವ ಸೈಜ್ಗಿರುತ್ತೋ ಈ ರೀತಿ ಇಟ್ಕೊಂಡು ಎಡ್ಜಲ್ಲಿ 1 ಇಂಚು, ನೋಡಿ 1 ಇಂಚ್ ಅಂತ ಕರಿತೀವಿ, 1 ಇಂಚಿನ ಅಳತೆಗೆ ಬಿಟ್ಟುಕೊಂಡ್ರೆ ಸಾಕು. ಯಾಕಂದರೆ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಫಸ್ಟಿಗೆ ನಾವೇನು ಮಾಡ್ತೀವಿ, ಈ ಲೆಂತಿ ಆಗಿರ್ತದಲ್ಲ, ಲೆಂತ್ ಎಡ್ಜನ್ನು ಫೋಲ್ಡ್ ಮಾಡಿ ಒಳಗಡೆ ಸೇರಿಸ್ಬಿಡುವ. ನೋಡಿ ಈ ಕಡೆ ಒಂದು ಕಡೆ ಲೆಂತ್ ಎಡ್ಜನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೇರಿಸ್ಬಿಟ್ಟು ಮತ್ತು ಅದನ್ನು ಈ ಕಡೆ ಹೇಳ್ಕೊಂಡು ಟೈಟಾಗಿ ಈ ಕಡೆ ಕರೆಕ್ಟಾಗಿ ಕೂರೋ ಅಷ್ಟು ಮಾಡಿ, ನಂತರದಲ್ಲಿ ಈ ಕಡೆ ಈ ರೀತಿ ಸೇರಿಕೊಳ್ಳುವ. ಇಲ್ಲೇನು ಇದೆಲ್ಲ ನಾರ್ಮಲಾಗಿ ಮಾಡ್ತೀರಿ. ಫೋಲ್ಡ್ ಮಾಡುವಾಗ ಎಲ್ಲಿ ಸ್ಟ್ಯಾಪ್ಲರು ಅಥವಾ ಗಮ್ಮು ಮತ್ತು ನಮ್ಮ ಈ ಟೇಪನ್ನು ಬಳಸೋ ಬದಲಿಗೆ ಬೇರೆ ಏನು ಮಾಡಬಹುದು, ಯಾವ ರೀತಿ ಫೋಲ್ಡ್ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ರೆ ಸಾಕು. ಗೊತ್ತಿರುತ್ತೆ ಎಲ್ರಿಗೂ. ಇವುಗಳ ಯೂಸ್ ಮಾಡದೆ ಮಾಡೋದು ಹೇಗೆ ಅದರ ಮಕ್ಕಳಿಗೆ ಗಮ್ ಆಗಲಿ, ಟೇಪ್ ಆಗಲಿ, ಪಿನ್ ಆಗಲಿ ತೊಂದರೆ ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಈಗ ಮಾಡಿದ್ವಿ. ಇದಲ್ಲದೆ ಈಗ ಈ ಕಡೆ ಸ್ಟ್ರೈಟು, ಈ ಕಡೆ ಸ್ಟ್ರೈಟು, ಲೆನ್ಸ್ ಸೈಡಲ್ಲಿ ಫೋಲ್ಡ್ ಮಾಡಿದ್ವಿ. ಈಗ ನಂತರ ನೋಡಿ ಈ ಕಡೆ ಮೇಲ್ಗಡೆ ಎಡ್ಜಲ್ಲಿ ಇದನ್ನು ಸ್ವಲ್ಪ ಗೆರೆನಲ್ಲಿ ಕೈಯಲ್ಲಿ ಹೇಗೆ ಮಾಡ್ಕೊಳ್ಳಿ. ಈ ಕಡೆ ಕೂಡ ಯಾಕಂದರೆ ಒಂದು ನಮಗೆ ಆ ಕಡೆ ಲೆಂತ್, ಈ ಕಡೆ ಶಾರ್ಟು ಅಂತ ಬರಬಾರ್ದು. ಎಷ್ಟಿದೆ ನೋಡ್ಕೊಂಡು ಅಳತೆಗೆ ತಕ್ಕಾಗಿ ಇಷ್ಟು ಮಾಡಿಕೊಂಡ್ರೆ ಈ ಕಡೆ ಕೂಡ ಹಾಗೆ ಮಾಡ್ಕೊಳ್ಳುವ. ಯಾಕೆಂದರೆ ನನಗೆ ಕಟ್ ಮಾಡಬೇಕಲ್ಲ, ಕಟ್ ಮಾಡ್ಕೊಳ್ಳಿಕ್ಕೆ ಒಂದಷ್ಟು ಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲಿ ಕಡಿಮೆ ಆಯಿತು, ಇನ್ನೊಂದು ಚೂರು ಒಳಗಡೆ ಇದು ಮಾಡಿ. ಈಗ ಬೇಕಾದ್ರೆ ನೀವು ಇನ್ನೂ ಇಲ್ಲೂ ಕೂಡ ಅಳತೆನೇ ನಮಗೆ ಕಣ್ಣಳತೆ ಗೊತ್ತಾಗಲ್ಲ ಅಂದರೆ ಸ್ಕೇಲ್ ಹಿಡಿದು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಎಷ್ಟು ಎಡ್ಜಿದೆಯೋ ಇಲ್ಲಿಂದ ಇಲ್ಲಿಗೆ ಅದು ನೋಡ್ಕೊಂಡು ಮಾಡಿದ್ರೆ ಅದು ಕಣ್ಣಳತೆ ಗೊತ್ತಾಗುತ್ತೆ ಅಂದರೆ ನೋಡ್ಕೊಂಡು ಮಾಡಿ. ನೋಡಿ ಈ ರೀತಿ ಉಗುರಲ್ಲಿ ಅಥವಾ ಗೆರೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾಕೆ ಮಾಡ್ಕೋಬೇಕು ಗೆರೆನ ಅಂದರೆ ಕಟ್ ಮಾಡಬೇಕು. ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಬಿಸಾಕ್ಬಿಡ್ತಾರೆ ಕೆಲವರು, ಅದು ಬೇಡ, ಬಿಸಾಕೋದು ಬೇಡ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ಇಷ್ಟಕ್ಕೆ ಒಂದು ಅಂದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಇದಿಷ್ಟು ಈ ಕಡೆ ಆಯ್ತಲ್ಲ, ಹಾಗೆ ಈ ಕಡೆನೂ ಹಾಗೆ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹಾಗೆ ನೋಡಿ ಇಷ್ಟೇ ಕಟ್ ಮಾಡಿರ್ತೀರಲ್ಲ, ಇದನ್ನು ಕಟ್ ಮಾಡಿ ಈಗ ಬಿಸಾಕ್ಬಿಡ್ತಾರೆ ಕೆಲವರು. ಹೀಗೆ ಮಾಡಿ, ಅದು ಬೇಡ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಷ್ಟ ಆಯ್ತಲ್ಲ ಸ್ನೇಹಿತರೆ. ಇದಾದಮೇಲೆ ನಾವು ಇಲ್ಲಿ ಫಸ್ಟ್ ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಹೀಗಿತ್ತಲ್ಲ, ನಾವು ಒಳಗಡೆ ಫೋಲ್ಡ್ ಮಾಡತಕ್ಕಂಥ ಸ್ಟ್ರೈಟ್ ಲೈನಿನ ಎಡ್ಜ್ ಅಲ್ಲದೆ ಇವಾಗ ಈ ಬಾಟಮ್ ಎಡ್ಜ್ ಏನಿದೆಯೋ ಇದನ್ನ ಕಾರ್ನರ್ ಸಹಿತ ಕರೆಕ್ಟಾಗಿ ನೀಟಾಗಿ ಪ್ರೆಸ್ ಮಾಡಿ ಇಲ್ಲಿ ಫೋಲ್ಡ್ ಮಾಡಿದ್ವಿ. ಹಾಗೆ ಇಲ್ಲೂ ಕೂಡ ಮೇಲ್ಗಡೆ ಕೂಡ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಎಷ್ಟೋ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಗೊತ್ತಿರಲ್ಲ, ಅಂದರೆ ಮಾಡ್ತಾರೆ ಹೇಗೋ ಸ್ವಲ್ಪ ಗಮನ ಕೊಟ್ಟು ಮಾಡಿದ್ರೆ ನಾವು ಬುಕ್ಕನ್ನು ಹೇಗೆ ಇಟ್ಕೊಳ್ತೀವೋ ಅದು ಫೇಸಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತೀವಲ್ಲ, ಹಾಗೆ ಬುಕ್ ನೋಡಿದ್ರೆ ಬುಕ್ಕನ್ನ ಹೇಗೆ ಇಟ್ಕೊಂಡಿದೆ ಮಗು ನೋಡಿದ್ರೆ ಆ ಮಗುನ ವಿದ್ವತ್ತು ಅರ್ಥ ಆಗುತ್ತೆ. ಈಗ 2ನೇ ರೌಂಡು ಫಸ್ಟು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ಮೊದಲು. ಈಗ 2ನೇ ರೌಂಡ್ ಹಾಕ್ತಿದ್ದೀವಿ. 2ನೇ ರೌಂಡಲ್ಲಿ ಗೆರೆ ಮಾಡ್ಕೊಂಡಿದ್ವಲ್ಲ ಫಸ್ಟ್ ರೌಂಡಲ್ಲಿ, ಅದರ ಮೇಲೇ ಕರೆಕ್ಟಾಗಿ ಹಾಗೆಯೇ ಫೋಲ್ಡ್ ಮಾಡ್ತಾಯಿದ್ದೀವಿ. ಇದಾದಮೇಲೆ ಇನ್ನೊಂದು ರೌಂಡಲ್ಲಿ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಮಾಡಿದ್ವಿ. ನಾವು ಏನೂ ಬಳಸ್ತಾ ಇದ್ದರೂ ಕೂಡ ಹೇಗೆ ನಿಲ್ಲುತ್ತೆ ರ್ಯಾಪರ್ ಅಂತ ತೋರಿಸ್ಲಿಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತೀರ ನೋಡಿ. ಕರೆಕ್ಟಾಗಿ ಮಾಡಿದ್ವಿ. ಈಗ ಫೋಲ್ಡ್ ಮಾಡಿದ್ದೀವಿ. ಇಲ್ಲಿ ಉಳ್ಕೊಳ್ತಲ್ಲ ಈ ಎಕ್ಸ್ಟ್ರಾ, ಇದೇನು ಮಾಡೋದು, ಇದು ಕಟ್ ಮಾಡಿ ಬಿಸಾಕ್ಬಿಡುವ? ಇಲ್ಲ, ಇಲ್ಲೇ ಬೇಕಿರೋದು ನಮಗೆ. ಹೇಗೆ ನಮಗೆ ಕಾಂಪೌಂಡು ಅಥವಾ ಥಿಕ್ನೆಸ್ಗೆ ಏನಾದರೂ ಬೇಕು ಅಂತಿಲ್ಲ, ಸಿಂಬಿ ಕೊಡೋದು, ಒತ್ತು ಕೊಡೋದು ಅಂತೀವಲ್ಲ, ಅಲ್ಲಿ ಏನು ಮಾಡೋದು, ಈ ನಮಗೆ ಎಡ್ಜ್ಗಳಲ್ಲಿ ಮೇಯ್ನಾಗಿ ಬಾಗಿಲುಗಳಲ್ಲಿ ಸಿಂಬಿ ಮಾಡಿದಾಗ ಎಡ್ಜ್ಗಳಲ್ಲಿ ಇಲ್ಲಿ ಜಾಸ್ತಿ ಫೋಲ್ಡ್ ಆಗ್ತಿರುತ್ತೆ ನೋಡಿ ಬುಕ್ಕು. ಇಲ್ಲಿ ಬೇಗ ರ್ಯಾಪರ್ ಸೌದೋಗ್ಬಿಡುತ್ತೆ. ಅದಕ್ಕೆ ಹೆಚ್ಚಾಗಿ ಕಟ್ ಮಾಡಿ ಬಿಸಾಕೋದ್ರ ಬದಲು ಈ ಬುಕ್ಕನ್ನು ಒಂಚೂರು ಎತ್ತಿಟ್ಕೊಂಡು ನೋಡಿ, ನಿಮಗೆ ಈ ಕಡೆ ತರ್ತೀನಿ,
ಸ್ವಲ್ಪ ಎತ್ತಿಟ್ಕೊಂಡು ಇದನ್ನು ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲಿ ಯಾವ ಲೆವೆಲ್ಗೆ ನಾವು ಫಸ್ಟ್ ಫೋಲ್ಡ್ ಮಾಡಿದ್ವೋ ಇಲ್ಲಿ ಫೋಲ್ಡ್ ಮಾಡಿದ್ವಲ್ಲ ಇದೇ ಲೆವೆಲ್ಗೆ ಇಲ್ಲಿ ನೋಡಿ ಇದನ್ನು ಹಿಡ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ನೋಡಿ ಈಗ ಆಯ್ತಲ್ಲ. ಈಗ ಬನ್ನಿ ಹಾಗೆ ಈಗ ಇಲ್ಲೇನು ಮಾಡಿ ಈಗ ಇಲ್ಲೂ ಹಾಗೆ ಒಂಚೂರು ಬುಕ್ಕನ್ನು ಸ್ವಲ್ಪ ಮೇಲೆ ಇಟ್ಕೊಂಡು ಹಿಂಗೆ ಮಾಡಿ ಇಲ್ಲೊಂಚೂರು ಫೋಲ್ಡ್ ಮಾಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಹೀಗೆ ಒಂಚೂರು ಈ ಡಿಸೈನ್ ಇದು ಕಟ್ ಮಾಡಬೇಕು ಬಿಸಾಕಬೇಕು ಅಂತ ಇದನ್ನು ಕರೆಕ್ಟಾಗಿ ಎಳ್ಕೊಂಡು ಇಲ್ಲಿ ಇದರ ನೇರಕ್ಕೆ ನೋಡಿ ಎಕ್ಸ್ಟ್ರಾ ಹೊರಗಡೆಗೆ ಬೇಡ ಒಳಗಡೆ ಎಳ್ಕೊಳ್ಳೋದು ಬೇಡ. ಎಳ್ಕೊಂಡಾಗ ಏನಾಗುತ್ತೆ ಬುಕ್ಕಿಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗೋಲ್ಲ ಎಡ್ಜು. ನೋಡಿ ಈ ಪರ್ಫೆಕ್ಟಾಗಿ ಕೂತ್ಕೋತು ಆಯ್ತಲ್ಲ. ಇದನ್ನು ನೀವು ಇನ್ನೂ ಒಂದು ಮಾಡ್ಬೋದು. ಹೊರಗಡೆ ಹಂಗೆ ಕಳಿಸ್ಬಿಟ್ರೆ ಬುಕ್ ಗ್ರಿಪ್ ಸಿಗಲ್ಲ. ನೋಡಿ ಇಲ್ಲಿ ಏನು ಮಾಡ್ಬೋದು ಬೇಕಾದ್ರೆ ಇಲ್ಲಿ ಏನಾದರೂ ಟೆಕ್ಸ್ಟ್ ಬುಕ್ಗಳಿಗೆ ಹಾಕುವಾಗ ಅಥವಾ ಇಲ್ಲಿ ಕೂಡ ಲೂಸ್ ಇರುತ್ತೆ ನೋಡಿ ಒಂಚೂರು ಬುಕ್ಕನ್ನು ಪೇಜನ್ನು ಎತ್ಬಿಟ್ಟು ಒಳಗಡೆ ಇನ್ಸರ್ಟ್ ಮಾಡಿ. ಒಂಚೂರು ಇನ್ಸರ್ಟ್ ಮಾಡಿಬಿಟ್ಟ ಅಂದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ, ನೀಟಾಗಿ ಕೂತ್ಕೊತೀವಿ. ಇಲ್ಲೂ ಹಾಗೆ ಮಾಡೋಣ ಅಲ್ವಾ. ಇಲ್ಲೂ ಕೂಡ ಒಂಚೂರು ಹೊರಗಡೆ ತೆಗೆದು ಇದನ್ನು ಇಲ್ಲಿ ಒಂಚೂರು ಇಲ್ಲಿ ಗ್ಯಾಪ್ ಇದ್ದೇ ಇರುತ್ತೆ. ಅದು ಟೆಕ್ಸ್ಟ್ ಬುಕ್ಕೇ ಆಗಿರಲಿ ನೋಟ್ಬುಕ್ಕೇ ಆಗಿರಲಿ ಗ್ಯಾಪ್ ಇರುತ್ತಲ್ವ. ಇಲ್ಲಿ ಒಳಗಡೆ ಏನಾದರೂ ಸೇರಿಸ್ಬಿಟ್ರೆ ರ್ಯಾಪರು ಈ ನೋಟ್ಬುಕ್ಕನ್ನು ತಿಕ್ ಪೇಜ್ ಅಂತ ಏನು ಕರಿತೀವಿ ಅದಕ್ಕೂ ಒಳಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅಥವಾ ಇದು ಹಿಂಗೆ ಕಾಣಿಸೋದನ್ನ ಚೆನ್ನಾಗಿಲ್ಲ ಅಂದರೆ ಒಳಗಡೆ ಆಗಿದ್ರೆ ಇನ್ಸರ್ಟ್ ಮಾಡಿಬಿಟ್ರೆ ಆಯಿತು ಅಲ್ಲೇ. ಈಗ ನೋಡಿ ಪ್ರಾಬ್ಲಮ್ಮೇ ಇಲ್ಲ. ಒಳಗಡೆ ಸೇರಿಸ್ತಾ ಇನ್ನೊಂದು ಸರಿ ಬಿಚ್ಕೊಂಡಿರ್ತದೆ ನೋಡಿ. ಇಷ್ಟು ಇಲ್ಲಿ ಕೆಲಸ ಇರೋದು. ಇವಾಗ ಏನು ಕೆಲಸ ಅಂತಂದರೆ ಇದೇನೋ ಮಾಮೂಲಿ ಕೂತ್ಕೊಳ್ಳುತ್ತೆ ಆಯ್ತಲ್ಲ. ಈಗ ಇಲ್ಲಿ ಕೆಲಸ ಹಿಂಗೆ ಬಿಟ್ಬಿಟ್ರೆ ಆಗುತ್ತಾ. ಇಲ್ಲಿ ನೋಡಿ ಈ ಕಾರ್ನರ್ ಏನಿದೆಯೋ ಈ ಕಾರ್ನರ್ನ ನೀಟಾಗಿ ಪ್ರೆಸ್ ಮಾಡಿ ಬೆರಳೆಲ್ಲ ಇನ್ಯಾವುದೇ ಇದು ಬೇಡ, ಮಾಮೂಲಿ ಬೆರಳೆಲ್ಲ ಇದನ್ನು ನೋಡಿ ನಾವು ಟ್ರಯಾಂಗಲ್ ಶೇಪ್ಗೆ ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ನ ಟ್ರಯಾಂಗಲ್ ಶೇಪ್ಗೆ ಹೀಗಿತ್ತು ಇದನ್ನು ಹೀಗೆ ಜಸ್ಟ್ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ದೀವಿ ನೀಟಾಗಿ. ಅದು ಟ್ರಯಾಂಗಲ್ ಶೇಪಿಗೆ ಬಂದ ಮೇಲೆ ಅದನ್ನು ನೋಡಿ ಒಂದು ಬೆರಳು ಸುಮ್ಮನೆ ಒಳಗಡೆ ಪ್ರೆಸ್ ಮಾಡಿ ಹೀಗಾಗಿ ನೀಟಾಗಿ ಬರೋವಾಗ ಮಾಡ್ಕೊಂಡಿದ್ದೀವಿ. ಈ ರೀತಿ ಆಯ್ತಲ್ಲ. ಇಷ್ಟು ಬಂತು. ಒಂದು ಕಡೆ ಎಡ್ಜ್ ಕತೆ ಮುಗಿಯಿತು. ಕಾರ್ನರು ಮೇಲ್ಗಡೆ ಕಾರ್ನರ್ನ ಈ ರೀತಿ ಹಾಕಿರ್ತೀವಿ. ಮತ್ತು ಹಾಗೆಯೇ ಕೆಳಗಡೆ ಕಾರ್ನರಲ್ಲಿರ್ತಕ್ಕಂಥದ್ದನ್ನ ಹೀಗೆ ಬಾಟಮ್ ಕಾರ್ನರ್ನು ಹೀಗೆ ಫೋಲ್ಡ್ ಮಾಡಿ ಮತ್ತು ಅದನ್ನು ಒಂದು ಸರಿ ಓಪನ್ ಮಾಡಿ ಇಲ್ಲಿ ಸೇರಿಸ್ಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಇಷ್ಟು ಮುಗೀತು. ಒಂದು ಸೈಡ್ ಆಯ್ತಲ್ಲ. ಇದೇ ಕೆಲಸವನ್ನು ಮತ್ತೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಕೂರಿಸ್ತೀವಿ. ಈ ಕಡೆ ಆಯಿತು. ಸ್ವಲ್ಪ ಶೈನಿಂಗ್ ಇರೋದ್ರಿಂದ ಒಂದೇ ಸಾರಿ ಕೂರಲು ಸ್ವಲ್ಪ ಆಟ ಆಡಿಸುತ್ತೆ. ನಾವು ಅದಕ್ಕೆ ಒಂಚೂರು ನೀಟಾಗಿ ತಾಳ್ಮೆಯಿಂದ ಹಿಡ್ಕೊಂಡು ಫೋಲ್ಡ್ ಮಾಡಿದ್ರೆ ಮುಗೀತು. ಇಲ್ಲಿ ನೋಡಿ ಬಲಗಡೆ ಇದಿದೆಯಲ್ಲ ಈ ಕಾರ್ನರು ಇದನ್ನು ಸ್ವಲ್ಪ ಹೀಗೆ ಜಸ್ಟ್ ಹೀಗೆ ಮಾಡಿ ಹಿಂಗೆ ಇಟ್ಕೊಡಿ. ಒಂಚೂರು ತಾಳ್ಮೆಯಿಂದ ಮಾಡ್ಬಿಡು ನೋಡಿ. ಟ್ರಯಾಂಗಲ್ ಶೇಪ್ ಬಂತಲ್ಲ. ಇಲ್ಲಿ ಒಂದು ಬೆರಳನ್ನ ಹಾಕಿ ಹೀಗೆ ಒಳಗಡೆ ಕಳಿಸಿದ್ರೆ ಆಯಿತು. ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾವು ಹೇಳಿ ಮಾಡಿಸೋದು ಪ್ರಿಂಟ್ ಮಾಡಿಸಿದ್ರೆ ಹೇಳಿ ಪ್ರಿಪೇರ್ ಮಾಡಿಸೋದೇನೋ ಅನ್ನೋ ಆಗಿರುತ್ತೆ ನೋಡಿ. ಹೀಗೆ ಆಯ್ತಲ್ಲ. ಇದೇ ರೀತಿ ಇಲ್ಲಿ ತಳಭಾಗದಲ್ಲಿ ಕೂಡ ರ್ಯಾಪರನ್ನು ಹೀಗೆ ಫೋಲ್ಡ್ ಮಾಡಿ ಇದನ್ನೆಲ್ಲ ಕ್ಲಾಸ್ಗಳಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಎಲ್ಲ ಮಕ್ಕಳು ಗಲ್ಬಿಲಿ ಗೋಜಲಾಗಿರ್ತಾರೆ, ಇಲ್ಲಾದ್ರೊಂದಷ್ಟು ವ್ಯವಧಾನದಿಂದ ನೋಡ್ತಾರೆ ಅಂತ ಹೇಳ್ಕೊಟ್ಟಿದ್ದು ನೋಡಿ. ಇಲ್ಲೊಂಚೂರು ಒಳಗಡೆ ಆಗಿ ಸೇರಿಸಿದ್ರೆ ಇಲ್ಲಿ ಕೂಡ ಮುಗೀತು. ಮಾಡ್ತಿದ್ದೀವಲ್ಲ ಇಲ್ಲಿ ಇಷ್ಟಾದರೆ ಸ್ನೇಹಿತರೆ ಕರೆಕ್ಟಾಗಿ ಅಲ್ಲೂ ಮುಗೀತು ಇಲ್ಲೂ ಮುಗೀತು ನೋಡಿ. ನೀಟಾಗಿ ಆಯಿತು ನೋಡಿ. ಇಲ್ಲಿ ನಾವೇನಾದರೂ ಸ್ಟ್ಯಾಪ್ಲರ್ ಬಳಸಿದ್ದೀವಾ? ಇಲ್ಲ, ಮುಟ್ಟೆ ಇಲ್ಲ. ಟೇಪ್ ಹಾಕಿದ್ದೀವಾ? ಬೇಕಿಲ್ಲ. ಹಾಗೆ ಗಮ್ಮು ಅಯ್ಯಯ್ಯೋ ಅದರ ಸವಾಸನೇ ಬೇಡ. ಹಾಗಾಗಿ ನೋಡಿ ಟೇಪ್ ಇಲ್ಲದೆ ಗಮ್ ಇಲ್ಲದೆ ಮತ್ತು ಪಿನ್ನು ಮೇನಾಗಿ ಸ್ಟ್ಯಾಪ್ಲರ್ ಪಿನ್ ಇದೆಯಲ್ಲ ಅದರಿಂದ ಮಕ್ಕಳಿಗೆ ಕೈ ಚುಚ್ಕೊಳ್ಳೋದು ಅಥವಾ ಕಿತ್ತೋಗೋದು ಇದೆಲ್ಲವೂ ಇಲ್ಲದೆ ರ್ಯಾಪರ್ನ ಅಚ್ಚುಕಟ್ಟಾಗಿ ಹಾಕ್ಬಿಟ್ವಿ. ಇನ್ನೇನಿದೆ ವಿಶೇಷ ಅನ್ಬೋದಲ್ಲ ನೀವು. ಇನ್ ಕೇಸ್ ಈ ಬುಕ್ಕು ಮುಗಿದೋಯ್ತು ಅಂದ್ಕೊಳ್ಳಿ, ಬೇಗ ಸಿಕ್ಕಾಪಟ್ಟೆ ವರ್ಕ್ ಇರುತ್ತೆ. ಇವಾಗ ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳು ಪಾಪ ಎಲ್ಲ ವರ್ಗದ ಮಕ್ಕಳು ಇರ್ತಾರೆ. ಅಂದರೆ ಎಲ್ಲ ವರ್ಗದವರು, ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಎಲ್ಲ ಇರ್ತಾರೆ. ಎಲ್ಲರಿಗೂ ಕೂಡ ಮಕ್ಕಳಿಗೆ ಕೇಳಿದಾಗ ಬುಕ್ಕೇನೋ ಕೊಡಿಸ್ಬೋದು, ರ್ಯಾಪರ್ ಇಲ್ಲಿಂದ ಕೊಡಿಸೋದು. ಅದಕ್ಕೆ ಇದೇ ರ್ಯಾಪರ್ನ ರೀಯೂಸ್ ಮಾಡೋದು ಮಕ್ಕಳು. ಹೇಗೆ ಇದೇ ಸೈಜಿನ ರ್ಯಾಪರ್ ತೊಗೋತಾರೆ,
ಮತ್ತೆ ರ್ಯಾಪರ್ ಬೇಕಾ? ಬೇಕಿಲ್ಲ. ಏನು ಮಾಡಿ, ವಾಪಸ್ ತೆಗೀರಿ. ನೋಡಿ ಹೀಗೆ ಸಿಂಪಲ್ 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 ತೆಗೆದ್ರಿ. ಹೀಗೆ ಒಂದೇ ಸೈಜಿನ ಬುಕ್ಸ್ ಕಾಮನ್ ಆಗಿ ನೋಡಿ ತಗೊಂಡ್ರಾಯ್ತು. ಸಿಗ್ತವೆ, ಈಸಿಯಾಗಿ ಎಳ್ಕೊಳ್ಳಿ. ಪದೇ ಪದೇ ಯಾಕೆ ಬೇಕು? ರ್ಯಾಪರ್ ನೀಟಾಗಿ ಇಟ್ಕೊಳ್ಳೋ ಮಕ್ಕಳಿಗೆ ಅದ್ಭುತವಾಗಿರ್ತದೆ. ಇದು ಇಂದಿನ ದಿನದ ಮಕ್ಕಳಿಗೆ ತುಂಬ ಮೋಜಿನ ಜೀವನ, ಎಲ್ಲರೂ ಹಾಳು ಮಾಡ್ಕೊಳ್ತಾರೆ. ಇದನ್ನೆಲ್ಲ ಲೆಕ್ಕಕ್ಕೆ ಹಾಕೋತಾರೆ ನೀವು ಅನ್ಬಹುದು. ಆದರೆ ಹಣಕಾಸಿನಿಂದ ನೊಂದಿರೋರಿಗೆ ಗೊತ್ತಿರ್ತದೆ ಸ್ನೇಹಿತರೆ ಅದರ ಸಮಸ್ಯೆ ಏನಂತ. ಹಾಗಾಗಿ ಆಲ್ರೆಡಿ ಕಟ್ ಮಾಡಿ ಇನ್ಸರ್ಟ್ ಮಾಡಿದ್ವಲ್ಲ, ಇದೇ ಬುಕ್ಕನ್ನು, ಇದೇ ರ್ಯಾಪರ್ನ ಇನ್ನೊಂದು ಬುಕ್ಕಿಗೆ ಹಾಕೋದು. ಅದೇ ಹೇಳ್ತಾ ಇದೆಯಲ್ವಾ. ಏನು ಮಾಡಿ, ಹೀಗೆ ಒಂದು ಸಾರಿ ಮೇಲೆ ಓಪನ್ ಮಾಡಿ ಫೋಲ್ಡ್ಸ್ನೆಲ್ಲ ಬಿಚ್ಚಿ ನೋಡಿ, ಇಲ್ಲಿ ಒಳಗಡೆ ಸೇರಿಸಿ ನಿಧಾನಕ್ಕೆ ಹಿಂಗೆ ಹಾಕ್ಬಿಡಿ. ಮೊದಲಿಗೆ ಮೇಲ್ಗಡೆ ಮಾಡಿದ್ವಲ್ಲ ಈ ಫೋಲ್ಡೆಲ್ಲ ಹಾಕಿ ಫಸ್ಟು ಲೆಂತಿ ಎಡ್ಜ್ ಏನಿದೆ ಇದನ್ನು ಹಾಕಿಬಿಡಿ. ಬಲಗಡೆ ಆಯ್ತಲ್ಲ, ಇಲ್ಲ ಲೆಫ್ಟ್ ಸೈಡ್ ಆಯಿತು, ರೈಟ್ ಸೈಡ್ಗೆ ಹೋಗೋಣ. ನೋಡಿ ಈಗ ಓಪನ್ ಮಾಡಿ, ಇಲ್ಲಿ ಈ ಲೆಂತಿ ಎಡ್ಜ್ ಏನಿದೆ ಇದನ್ನು ಇಲ್ಲಿ ಫಸ್ಟ್ ರೌಂಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಆಲ್ರೆಡಿ ಇದು ಫೋಲ್ಡ್ ಆಗಿ ಇನ್ನೊಂದು ಬುಕ್ಕಿಗೆ ಹಾಕಿ ಮತ್ತೆ ತೆಗೆದುಹಾಕುವಂಥ ಸಂದರ್ಭದಲ್ಲಿ ಹೇಳ್ಕೊಡುವಂಥದ್ದು. ಯಾಕೆ ಇದನ್ನು ಹೇಳ್ಕೊಡ್ತೀವಿ ಅಂದರೆ, ಇನ್ ಕೇಸ್ ನಾವು ಇಲ್ಲಿ ಸ್ಟ್ಯಾಪಲ್ ಮಾಡಿದರೆ, ಗಮ್ ಹಾಕಿದರೆ ಅಥವಾ ಟೇಪ್ ಹಾಕಿದರೆ ಮತ್ತೆ ರಿಮೂವ್ ಮಾಡಿ ಇನ್ನೊಂದಕ್ಕೆ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ ಅಂತ ತೋರಿಸೋದೇ ನನ್ನ ಉದ್ದೇಶ. ನೋಡಿ ಈಗ ಬಾಟಮಲ್ಲಿ ಫೋಲ್ಡ್ ಮಾಡಿದ್ವಿ ಎಡ್ಜನ್ನು, ಇಲ್ಲೂ ಬಾಟಮಲ್ಲಿ ಫೋಲ್ಡ್ ಮಾಡ್ತೀವಿ. ಹೀಗೆ ಇಲ್ಲೊಂಚೂರು ಹೆಚ್ಚು ಕಡಿಮೆ ಆಗಿದೆ ನೋಡ್ಕೊಂಡು ಒಂಚೂರು ಈ ಕಡೆ ಕಳಿಸ್ಕೊಂಡ್ರೆ ಆಯಿತು. ಮಾಡಿದ್ದೀವಲ್ಲ, ಶೈನಿಂಗ್ ಇದೆ, ಸ್ವಲ್ಪ ತಾಳ್ಮೆ ಇರಲಿ. ಅದು ಕರೆಕ್ಟಾಗಿ ಕೂತ್ಕೊಳ್ಳೋರಿಗೆ ಅದು ಇಲ್ಲದಂಗೆ ಕೇಳೋಣ. ಸ್ವಲ್ಪ ಫೋಲ್ಡ್ ಆದಮೇಲೆ ಯಾವುದಾದ್ರೂ ವೆಯ್ಟ್ ಆಗಿರತಕ್ಕಂಥ ಬುಕ್ಕು ಅಥವಾ ಇನ್ನೊಂದಷ್ಟು ಭಾರತದ ಮೇಲೆ ಇಟ್ಟು ಒಂದಷ್ಟು ಹೊತ್ತು ಬಿಟ್ಟರೆ ಅದು ಕೂಡ ನಾವು ಹೇಳಿದ ದಾರಿಗೆ ಬಂದಿರ್ತದೆ. ಸೊ ನೋಡಿ ಈಗ ಮಾಡಿದ್ರಿ, ಫೋಲ್ಡ್ ಮಾಡ್ತಾಯಿದ್ದೀವಿ. ಫೋಲ್ಡ್ ಮಾಡಿ ಇದು ಎರಡನೇ ರೌಂಡ್, ಸೆಕೆಂಡ್ ರೌಂಡು. ಎರಡನೇ ಸಾರಿ ಊಟ ಬಡಿಸ್ತಾರಲ್ಲ ಹಾಗೆ. ಈಗ ನೋಡಿ ಫೈನಲ್ ರೌಂಡು, ಮಜ್ಜಿಗೆ ಅನ್ನ ಅಂತಾರೆ ನೋಡಿ ಹಾಗೆ. ಇಲ್ಲಿ ಸ್ನೇಹಿತರೆ ಹೇಳೋದು ಮರ್ತೆ ನೋಡಿ, ನಾವು ಮಾಡ್ತಿರೋ ಕೆಲಸದ ಮೇಲೆ ಒಂದು ಪ್ರಾವರ್ಬ್ ಇದೆ, ಇದಕ್ಕೆ ರಿಲೇಟೆಡ್ ಪ್ರಾವರ್ಬ್. ಯಾರಾದ್ರೂ ಗೆಸ್ ಮಾಡ್ತೀರಾ ಏನು ಪ್ರಾವರ್ಬ್ ಅಂದರೆ? ಆ ಪ್ರಾವರ್ಬನ್ನು ಏನಕ್ಕೆ ಕೊಡ್ತೀವಿ ಅಂದರೆ, ಎಲ್ಲ ಮನುಷ್ಯರನ್ನು ಒಂದೇ ರೀತಿ ಮೇಲ್ನೋಟಕ್ಕೆ ನಿರ್ಧರಿಸ್ಬಿಡ್ಬಾರ್ದು. ಇವನು ಹಿಂಗೆ, ಅವನ ಹಂಗೆ, ಇವಳು ಹಿಂಗೆ ಅಂತ ನೋಡಿ ಮಾಡಿ ಆಮೇಲೆ ಅವ್ರ ಬಗ್ಗೆ ತಿಳ್ಕೊಂಡು ನಿರ್ಧರಿಸ್ಬೇಕು ಅಂತ ಹೇಳುತ್ತೆ. ಇಷ್ಟೊತ್ತಿಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಫ್ಲಾಶ್ ಆಗಿದೆಯಾ? ಇಲ್ಲಲ್ಲ, ನೋಡಿ ಯೋಚನೆ ಮಾಡಿ ಇನ್ನೊಂದು ಸಾರಿ. ಈ ರ್ಯಾಪರ್ ಹಾಕೋದ್ರ ಬಗ್ಗೆ ಒಂದು ಪ್ರಾವರ್ಬ್ ಇದೆಯಾ? ಇದೆ. ಎಸ್, ಏನಿದೆ ಅಂದರೆ ಹೇಳ್ಬಿಡ್ತೀನಿ ನೋಡಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಸ್ ಕವರ್. ಇನ್ನೊಂದು ಸರಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಸ್ ಕವರ್. ಅಂದರೆ ಬುಕ್ನ ಕವರ್ನ ನೋಡ್ಬಿಟ್ಟು ಮೇಲ್ಗಡೆ ಬುಕ್ಕು ಎಂಥದ್ದು ಅಂತ ಅಳದ್ಬಿಡ್ಬೇಡ. ಮೇಲ್ಗಡೆ ಕವರು ಕಿತ್ತೋಗಿದ್ರೆ, ರ್ಯಾಪರ್ ಕಿತ್ತೋಗಿದ್ರೆ ಬುಕ್ ಚೆನ್ನಾಗಿಲ್ಲ ಅಂತಲ್ಲ, ಅಥವಾ ಒಳ್ಳೆ ರ್ಯಾಪರ್ ಹಾಕ್ಬಿಟ್ಟಿದ್ರೆ ಬುಕ್ ಚೆನ್ನಾಗಿದೆ ಅಂತ ಅಲ್ಲ. ಅಂದರೆ ಅದರ ಅರ್ಥ ಡೋಂಟ್ ಜಡ್ಜ್ ಎ ಪರ್ಸನ್ ಬೈ ಇಸ್ ಕ್ಲಾತ್ ಅಂತ ಅದರ ಟ್ರಾನ್ಸ್ಲೇಟಿವ್ ಅಥವಾ ಅದರ ಪರ್ಯಾಯವಾದಂಥ ಇನ್ನೊಂದು ಪ್ರಾವರ್ಬ್ ಇದೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅವನು ಹಾಕಿರೋ ಬಟ್ಟೆ ನೋಡಿ ಅಳೆದ್ಬಿಡಬಾರ್ದು. ಅವನು ಯಾವುದಾದ್ರೂ ಸಂದರ್ಭಕ್ಕೆ ಅನುಸಾರವಾಗಿ ಯಾವುದೋ ಚೆನ್ನಾಗಿಲ್ಲದಿರೋ ಕೊಳಕು ಬಟ್ಟೆ ಹಾಕಿರಬಹುದು, ತುಂಬ ಉತ್ತಮವಾದ ವ್ಯಕ್ತಿ ಕೂಡ ಆಗಿರ್ತಾನೆ. ಎಷ್ಟೋ ಸಾರಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಂದುಬಿಟ್ರೆ ಅವನನ್ನು ಉತ್ತಮವಾದ ವ್ಯಕ್ತಿ ಅಂತ ನಾವು ಅಂದ್ಕೋಬಾರ್ದು. ಹಾಗಾಗಿ ಮೇಲ್ನೋಟಕ್ಕೆ ಯಾರನ್ನೋ ಒಂದೇ ಸಮಯದಲ್ಲಿ ಒಂದೇ ನೋಟಕ್ಕೆ ಇವರು ಹೀಗೆ ಅವರಾಗೆ ಅಂತ ಅಳೆದ್ಬಿಡಬಾರ್ದು. ಹಾಗೆ ನಾವು ಬುಕ್ಕನ್ನು ಕೂಡ ಅದರ ರ್ಯಾಪರ್ನ ನೋಡಿ ಇಂಥದ್ದು ಅಂತ ಜಡ್ಜ್ ಮಾಡಿಬಿಡಬಾರ್ದು ಅನ್ನೋದೇ ಪ್ರಾವರ್ಬ್ನ ಅರ್ಥವಾಗಿದೆ. ಸೊ ನೋಡಿ, ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಈಸಿಯಾಗಿ ಮೊದಲು ಏನು ಆಲ್ರೆಡಿ ಒಂದು ಬುಕ್ಕಿಗೆ ಹಾಕಿ ರಿಮೂವ್ ಮಾಡಿದ್ವೋ ಅದೇ ರ್ಯಾಪರನ್ನು ಮತ್ತೆ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಕೂತ್ಕೋತು ಅರ್ಥ ಆಯ್ತಲ್ಲ. ಸೊ ಈ ರೀತಿ ಮಾಡೋದ್ರಿಂದ ರ್ಯಾಪರು ಮತ್ತು ಅದಕ್ಕೆ ಖರ್ಚು ಮಾಡಬೇಕಾದಂಥ ದುಡ್ಡು ಉಳೀತದೆ, ಸ್ಟ್ಯಾಪ್ಲರ್ಗೆ ಖರ್ಚು ಮಾಡಬೇಕಾದ ದುಡ್ಡು ಉಳೀತದೆ, ಮತ್ತು ಗಮ್ಗೆ ಕೊಡೋ ದುಡ್ಡು ಉಳೀತದೆ, ಜೊತೆಗೆ ಟೇಪ್ ಕೂಡ ಬೇಕಿಲ್ಲ. ಸೊ ಇದೊಂದು ಸಿಂಪಲ್ ಥಿಂಗ್ ಆದರೂ ಕೂಡ ಇದು ಒಂದು ಸ್ಕಿಲ್ಲು ಅನೇಕರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಒಂದಷ್ಟು ಹೇಳ್ಕೊಡೋಣ ಪ್ರಯತ್ನ ನಂದಾಗಿತ್ತು ನೋಡಿ. ಈ 3 ವಸ್ತುಗಳನ್ನು ಚಿಕ್ಕ ಮಕ್ಕಳಿಂದ ಅವಾಯ್ಡ್ ಮಾಡಲಿಕ್ಕೆ ನಾವು ಬಳಸಬಹುದಂಥ ಸುಲಭವಾದ ಮಾರ್ಗ. ರ್ಯಾಪರ್ನ ಈಸಿಯಾಗಿ ಹಾಕಬಹುದು. ಸೊ ಎಲ್ರಿಗೂ ಅರ್ಥ ಆಗಿದೆ, ಇಷ್ಟವಾಗಿದೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ,
ಹಾಗೆಯೇ ಇಂಥದ್ದೇ ವಿಶಿಷ್ಟವಾದ ಅವಶ್ಯಕವಾದ ಮುಖ್ಯವಾಗಿ ಗ್ರಾಮ್ಯಾಟಿಕಲ್ ಅಥವಾ ಪರ್ಫೆಕ್ಟ್ ಅಥವಾ ಫ್ಲೂಯೆಂಟ್ ಇಂಗ್ಲೀಷನ್ನ ಕಲಿಸುವಂಥದ್ದು ಮುಖ್ಯವಾದ ಗುರಿಯಾಗಿರ್ತದೆ ನನ್ನ ಎಲ್ಲ ವಿಡಿಯೋಗಳದ್ದು. ನೀವು ಆಸಕ್ತಿ ಹೊಂದಿದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ತಾ ಲೈಕ್ ಮಾಡ್ತಾ ಇಂಥ ವಿಶಿಷ್ಟವಾದ ವಿಚಾರಗಳನ್ನ ನಿಮ್ಮ ಸ್ನೇಹಿತರಿಗೆ ಖಂಡಿತ ಬೇಕಾದವರಿಗೆ ಶೇರ್ ಮಾಡ್ತೀರಿ ಅಂತ ನಂಬಿದ್ದೀನಿ. ಹಾಗಾಗಿ ಮತ್ತೆ ನನ್ನ ಮುಂದಿನ ವಿಡಿಯೋ ತನಕ ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.